ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಗ್ ಲವರ್ಸ್ಗೆ ಮಾಡಿದಂಥ ರೆಸಿಪಿ ಇದು ಎಗ್ ವರವಲ್ ಅಂತ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ರಸಂ ಬಾತ್ಗೆ, ಬೇಳೆ ಸಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಬೋದು. ಬನ್ನಿ ಈ ಎಗ್ ವರವಲ್ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಉದ್ದಿನಬೇಳೆ 1 ಚಮಚ, ಕೊತ್ತಂಬರಿ ಬೀಜ 2 ಚಮಚ, ಪೆಪ್ಪರು 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 7 ರಿಂದ 8 ಸಿಪ್ಪೆ ಸಮೇತನೇ ಹಾಕಿ ಚೆನ್ನಾಗಿರುತ್ತೆ, ಅರ್ಧ ಚಮಚ ಸೋಂಪು, ಒಣಮೆಣಸಿನ್ಕಾಯಿ 5, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು 1-2 ಕಡ್ಡಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಎಣ್ಣೆ ಹಾಕದಿರೆ ಹುರ್ಕೊಬೇಕು. ನಂತರ ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಬೇಕು. ಈ ರೀತಿ ನೀವು ಪೌಡ್ರ್ ಮಾಡಿಕೊಂಡ್ರೆ ಈ ಪೌಡ್ರನ್ನ 2 ರಿಂದ 3 ಸಲ ಉಪಯೋಗಿಸ್ಕೊಬೋದು. ನೋಡಿ, ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ 1 ಚಮಚ, ಜೀರಿಗೆ ಅರ್ಧ ಚಮಚ, ಉದ್ದಿನಬೇಳೆ ಅರ್ಧ ಚಮಚ, ಕರ್ಬೇವಿನ ಸೊಪ್ಪು 1 ಕಡ್ಡಿ. ಇದನ್ನೆಲ್ಲ ಹಾಕಿ ಒಂದು 30 ಸೆಕೆಂಡ್ ಹುರ್ಕೊಳ್ಬೇಕು. ಉದ್ದಿನಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಆದ ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ 1 ಚಿಕ್ಕ ಕಪ್ಪಿನಷ್ಟು ಹಾಕ್ಕೊಂಡು ಅದು ಕೂಡ ನಾವು 2 ರಿಂದ 3 ನಿಮಿಷ ಹುರ್ಕೊಳ್ಬೇಕು. ಈ ರೀತಿ ಎಗ್ ವರವಲ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ತುಂಬಾ ಡಿಫ್ರೆಂಟಾಗೂ ಹಾಗೂ ರುಚಿಯಾಗಿರುತ್ತೆ. 1/4 ಚಮಚ ಅರಿಶಿನದ ಪುಡಿ. ನಾನು ಇಲ್ಲಿ 6 ಮೊಟ್ಟೆಯನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಮೊಟ್ಟೆ ಹೊರದೋಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ಮಾಡಿರೋಂತಹ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ನೀವು ಪೌಡ್ರ್ ಹಾಕ್ಕೊಂಡು ನೋಡ್ಕೊಬೋದು. ನಿಮಗೆ ಖಾರ ಕಮ್ಮಿ ಅನಿಸಿದ್ರೆ ಇನ್ನೊಂದು ಅರ್ಧ ಚಮಚ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಸಮ್ ರೈಸ್ ಜೊತೆ ಅಥವಾ ಸ್ಟಾರ್ಟರ್ಸ್ ಆಗಿ ಕೂಡ ಇದನ್ನು ತಿನ್ಬೋದು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಗ್ ವರವಲ್ ಮಾಡ್ಬೋದು ಅಂತ. ರಸಮ್ ರೈಸ್ ಜೊತೆ ಆಗಲಿ ಮೊಸರಿನ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಎಂಜಾಯ್.